ಹುಣಸೂರು ತಾಲೂಕಿನ ಗೋವಿಂದನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕ ಹುಣಸೂರು ಕೆರೆಯನ್ನು ಕಸದ ತೊಟ್ಟಿ ಮಾಡುತ್ತಿರುವುದನ್ನು ಕೂಡಲೇ ತಡೆಗಟ್ಟಿ ಹಣ ವ್ಯಯ ಮಾಡಿ ನಿರ್ಮಿಸಿರುವ ಕೆರೆ ಸುತ್ತಣ ಪಾದಚಾರಿಗಳ ದಾರಿಯನ್ನು ಗಿಡಗಂಟಿ ಮುಳ್ಳು ಗಿಡ ತೆಗೆದು ಸ್ವಚ್ಛಗೊಳಿಸುವಂತೆ ಚಿಕ್ಕ ಹುಣಸೂರು ಬಡಾವಣೆಯ ಕೊಳಚೆ ನೀರು 8 ಜನರ ಭತ್ತದ ಗದ್ದೆ ಸೇರುತ್ತಿರುವುದನ್ನು ತಡೆಗಟ್ಟಿ ಸೂಕ್ತ ಚರಂಡಿ ಮಾಡಿ ಕೊಳಚೆ ನೀರು ಭತ್ತದ ಗದ್ದೆ ಸೇರದಂತೆ ತಡೆಯಲು ಕ್ಷೇತ್ರದ ಶಾಸಕರಾದ ಜಿಡಿ ಹರೀಶ್ ಗೌಡರಿಗೆ ಪೌರಾಯುಕ್ತೆ ಮಾನಸ ಅವರಿಗೆ ಹುಣಸೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಮುಖರು ರೇಖಾ ಅವರಿಗೆ ಹಾಗೂ ಗೋವಿಂದನಹಳ್ಳಿ ಪಿಡಿಒ ರಾಜ್ಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಡೀಟ್ ನಿರ್ದೇಶಕ ಡಾಕ್ಟರ್ ಎಸ್ ಶ್ರೀಕಾಂತ್ ವಿನಂತಿಸಿದ್ದಾರೆ. ಈ ಹಿಂದೆಯೂ ವಿನಂತಿಸಲಾಗಿತ್ತಾದರೂ ಕ್ರಮ ವಹಿಸದ ಕಾರಣ ಪುನಃ ಮನವಿ ಮಾಡಲಾಗಿದೆ ಎಂದು ಶ್ರೀಕಾಂತ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಪಿಡಿಒ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿ ಈಗಾಗಲೇ ಹುಡಾ ಮುಖ್ಯಸ್ಥರಿಗೆ ನಿರಪೇಕ್ಷಣಾ ಪತ್ರ ಪಂಚಾಯತ್ ನಿರ್ಣಯದೊಂದಿಗೆ ಕೆರೆ ಅಭಿವೃದ್ಧಿಪಡಿಸಲು ಮನವಿ ಮಾಡಲಾಗಿದೆ ಎಂದು ಪಿಡಿಒ ಮಾಹಿತಿ ನೀಡಿರುವುದಾಗಿ ಹಾಗೂ ಹುಡಾ ಕೆರೆ ಅಭಿವೃದ್ಧಿಯನ್ನು ಸದ್ಯದಲ್ಲಿಯೇ ಕೈಗೆತ್ತಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ಕೊಳಚೆ ನೀರು ಗದ್ದೆ ಸೇರುತ್ತಿರುವುದನ್ನು ತಡೆಯಲು ನಗರಸಭೆ ಪೌರಾಯುಕ್ತರಿಗೆ ಈ ಹಿಂದೆ ಆಗ್ರಹಿಸಲಾಗಿತ್ತು, ಆದರೆ ಕ್ರಮ ವಹಿಸಿಲ್ಲ. ಆದ ಕಾರಣ ಶಾಸಕರ ಸಹಕಾರವನ್ನು ಕೇಳಲಾಗಿದೆ ಎಂದು ಶ್ರೀಕಾಂತ್ ತಿಳಿಸಿದ್ದಾರೆ. ಕೆರೆ ಅಭಿವೃದ್ಧಿಗೆ ಹುಡಾ ಆಸಕ್ತಿ ತೋರಿಸಿ ಯೋಜನೆ ರೂಪಿಸಿರುವುದಾಗಿ ಕೂಡಲೇ ಕಾರ್ಯಪ್ರವೃತ್ತರಾಗಲು ಮುಖ್ಯಸ್ಥರು ರೇಖಾ ಅವರನ್ನು ಶ್ರೀಕಾಂತ್ ವಿನಂತಿಸಿದ್ದಾರೆ. ವರದಿ ಶ್ರೀಕಾಂತ್ ಹುಣಸೂರು.